ಹತ್ರ 100 ವರ್ಷದ ಹಿಂದೆಯೇ 1927ರಲ್ಲಿ ಇದು ಚಾಮರಾಜ ಒಡೆಯರ ಪಾರ್ಕ್ ಅಂತ ಹೆಸರು ಬದಲಾಯಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರನ್ನು ಈ ರೀತಿ ಅಭಿವೃದ್ಧಿಪಡಿಸಿದ ಈ ಮಹಾನುಭಾವ ಅಲ್ಲಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ನಾನು ಓದಿ ನನಗೆ ಏನಾದರೂ ಮಾಡಿ ಆ ಜಾಗ ನೋಡಬೇಕು ಅನ್ನೋ ಕುತೂಹಲ. ಆಟೋ ಇಳಿದ ತಕ್ಷಣ ನೋಡ್ತೀನಿ, ಅದಕ್ಕೆ ಮೈಸೂರು ಉದ್ಯಾನ ಅಂತ ಹೆಸರು. ಕೋಲ್ಕತ್ತಾದಲ್ಲಿ ಮೈಸೂರು ಉದ್ಯಾನ ಅಂತ ಕರೀತಾರೆ. ಅದಕ್ಕೆ ಖಂಡಿತ ಅದನ್ನು ಚಾಮರಾಜ ಒಡೆಯರ ಸಮಾಧಿ ಅಂತ ಯಾರಿಗೂ ಈಗಲೂ ಹೇಳ್ತೀನಿ. ಅಲ್ಲಿ ಸೆಕ್ಯೂರಿಟಿ ಕೇಳಿದೆ, ಏನು ಒಳಗೆ ಸಮಾಧಿ ಇದೆ ಅಂದರೆ, ಯಾವ ಸಮಾಧಿ ಇದು, ದೇವಸ್ಥಾನ ಇದೆ, ಹೋಗಿ ಪೂಜೆ ಮಾಡೋದಾದರೆ ಮಾಡಿಸ್ಕೊಳ್ಳಿ. ಈಗ ನಾವು ಎಲ್ಲಿದ್ದೀವಿ ಹೇಳಿ ಸರ್? ಕಬ್ಬನ್ ಪಾರ್ಕಲ್ಲಿ ಇದ್ದೀವಿ. ಕಬ್ಬನ್ ಪಾರ್ಕಲ್ಲಿ ಇದ್ದೀರಾ? ನೀವೊಂದ್ಸತಿ ಹೇಳಿ, ಎಲ್ಲಿದ್ದೀರಾ? ಕಬ್ಬನ್ ಪಾರ್ಕ್ ಸರ್, ಬೆಂಗಳೂರು. ಈಗಲೂ ಇದಕ್ಕೆ ಕಬ್ಬನ್ ಪಾರ್ಕ್ ಅಂತಾನೆ ಎಲ್ಲರ ಬಾಯಲ್ಲಿದೆ. ಆದರೆ ಹತ್ರ 100 ವರ್ಷದ ಹಿಂದೆಯೇ 1927ರಲ್ಲಿ ಇದು ಚಾಮರಾಜ ಒಡೆಯರ ಪಾರ್ಕ್ ಅಂತ ಹೆಸರು ಬದಲಾಯಿಸಿದ್ದಾರೆ. ಆಗಲೇ ಈ ಶಿಲೆನ ಇಲ್ಲಿಟ್ಟಿದ್ದಾರೆ. ಈಗ 100 ವರ್ಷ ಆದ್ರೂ ನಾವು ಈಗಲೂ ಕಬ್ಬನ್ ಪಾರ್ಕ್ ಅಂತ ಕರಿತೀವಿ. ಅಟ್ಲೀಸ್ಟು ಎಲ್ಲರೂ ಹಂಗೆ ಕರೀತಾರೆ, ಗೊತ್ತಿಲ್ಲ ಅಂತ. ಆದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಹಾಗಾದರೆ ಇವತ್ತಿಗ ಇದಕ್ಕೆ ಇರುವಂಥ ಅಧಿಕೃತವಾದ ಹೆಸರು ಚಾಮರಾಜ ಒಡೆಯರ್ ಪಾರ್ಕ್ ಅಂತೇಳಿ. ಬಟ್ ಇದಕ್ಕೆಲ್ಲೂ ಬೋರ್ಡ್ ಎಲ್ಲೂ ಇಲ್ಲ. ಇದೆ, ಎಲ್ಲ ಸುಮಾರು ಕಡೆ ಇದೆ. ಬನ್ನಿ ಬೋರ್ಡು ತೋರಿಸ್ತೀನಿ. ಓಕೆ. ಬಟ್ ನಮಗೆ ಸ್ಟಾಪ್ಗಳಾಗಲಿ, ಮೆಟ್ರೋ ಆಗಲಿ, ಬಸ್ ಜನಗಳ ಬಾಯಲ್ಲಿ ಅದು ಹೋಗಿಲ್ಲ. ಅದು ಕಬ್ಬನ್ ಪಾರ್ಕ್ ರಸ್ತೆ, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಎಲ್ಲ ಕಡೆ ಕಬ್ಬನ್ನೇ ಇದಾರಲ್ಲ ಸರ್? ಹೌದು. ಹಂಗಾರೆ ಚಾಮರಾಜ ಒಡೆಯರ್ ಪಾರ್ಕ್ ಅಂತಲೂ ಹೆಸರು ಇಟ್ಟಿರೋದು ಇದೆ ಹಾಗಾದ್ರೆ ಇಲ್ಲಿ? ಹೌದು. ಓಕೆ, ಬನ್ನಿ ಆ ಹೆಸರು ತೋರಿಸ್ತೀನಿ. ಹಾಂ ಸರ್. ಸರ್, ಅದೇ ಈಗ ನಾವು ಚಾಮರಾಜ ಒಡೆಯರ್ ಅವ್ರದ್ದು ಸ್ಟ್ಯಾಚ್ಯೂ ನೋಡಿಕೊಂಡು ಚಾಮರಾಜ ಒಡೆಯರ್ ಅವ್ರದ್ದು ಕೆಲಸ ಮತ್ತು ಅವ್ರು ಹೇಗೆ ಕೊನೆ ಆದರೂ ಕೋಲ್ಕತ್ತಾದಲ್ಲಿ ಹೇಗೆ ಅವ್ರ ಕೊನೆ ಉಸಿರು ಹೇಳಿದ್ರು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಕೇಳಿದಾಗಲೇ ನಮ್ಗೆ ಒಂಥರ ಅನ್ನಿಸ್ತು. ಬಟ್ ಇವತ್ತಿಗೂ ಕೋಲ್ಕತ್ತಾದಲ್ಲಿ ಅವ್ರದ್ದೊಂದು ಸಮಾಧಿ ಇದೆ. ಹೌದು. ಅಲ್ಲಿಗೆ ನೀವು ಹೋಗಿ ಬಂದ್ರಿ ಅಂತ ಕೂಡ ಹೇಳಿದ್ರಿ. ಹೌದು. ಅದ್ರ ಬಗ್ಗೆ ಹೇಳಿ ಸರ್, ಹೇಗಿದೆ ಸಮಾಧಿ, ಏನು ಅನ್ನೋದು. ಇಂತಹ ಮೈಸೂರು ಮತ್ತು ಬೆಂಗಳೂರನ್ನು ಈ ರೀತಿ ಅಭಿವೃದ್ಧಿಪಡಿಸಿದ ಈ ಮಹಾನುಭಾವ ಅಲ್ಲಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ನಾನು ಓದಿ ನನಗೆ ಏನಾದರೂ ಮಾಡಿ ಆ ಜಾಗ ನೋಡಬೇಕು ಅನ್ನೋ ಕುತೂಹಲ ಹುಡ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಆಗ BMTCಯಲ್ಲಿ ಚಾಲಕನಾಗಿ ಇನ್ನೂ ಕೆಲಸ ಮಾಡ್ತಾಯಿದ್ದೆ, ರಿಟೈರ್ಡ್ ಆಗಿರಲಿಲ್ಲ. ಅಲ್ಲಿಗೆ ಹೋಗಿ ಬರೋಷ್ಟು ರಜೆಗಳು ನನಗೆ ಸಿಗ್ತಾ ಇರಲಿಲ್ಲ. ಏನು ಮಾಡೋದು, ಇಲ್ಲಿಂದ ಟ್ರೈನಲ್ಲಿ ಹೋಯ್ತು ಅಂದರೆ ಹೋಗೋದಕ್ಕೆ 3 ದಿವಸ ಬೇಕು, ಬರೋದಕ್ಕೆ 2-3 ದಿವಸ ಬೇಕು, ಅಲ್ಲಿ ಕನಿಷ್ಠ 2 ದಿವಸ ಇರಬೇಕು. ಸುಮಾರು 8 ದಿವಸ ನಂಗೆ ರಜಾ ಬೇಕು. ರಜಾ ಕೊಡ್ತಾ ಇರಲಿಲ್ಲ. ಆದರೆ ನಾನು, ನಿಮಗೆ ಗೊತ್ತು, ನಾನು ಮಾಡ್ತಾಯಿರೋದು ಬೆಂಗಳೂರು ದರ್ಶಿನಿ ಬಸ್ಸಲ್ಲಿ. ದೇಶದಿಂದ ಅನೇಕ ಪ್ರಯಾಣಿಕರು ನನ್ನ ಬಸ್ಸಲ್ಲಿ ಬರ್ತಾಯಿದ್ರು. ನಾನು ಕಲ್ಕತ್ತಾದಿಂದ ಯಾರಾದರೂ ಬಂದರೆ ಅವ್ರಿಗೆಲ್ಲ ಹೇಳ್ತಿದ್ದೆ, ಈ ಥರ ಕಾಳಿಘಾಟ್ ಅಂತ ಎಲ್ಲಿದೆ, ಅಲ್ಲಿ ಈ ಥರ ಮೈಸೂರು ಮಹಾರಾಜರ ಸಮಾಧಿ ಇದೆ, ನೋಡಿದ್ದೀರಾ ಅಂತ ಕೇಳ್ತಿದ್ದೆ. ಅವರು ಯಾರೂ ಈ ರೀತಿ ಗಮನಿಸಿರಲಿಲ್ಲ. ನಮಗಂತೂ ಮಹಾರಾಜರು, ಅವ್ರ ಬಗ್ಗೆ ಗೌರವ ಇದೆ, ಅವ್ರ ಬಗ್ಗೆ ತಿಳ್ಕೊಳ್ಳೋ ಇದಿದೆ. ಕಲ್ಕತ್ತಾದಲ್ಲಿರೋರಿಗೆ ಆ ರೀತಿ ಕುತೂಹಲ ಇರೋದಿಲ್ಲ. ಅದು ನಮ್ಮ ಮಹಾರಾಜರ ಬಗ್ಗೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಇದೇ ಸಮಯದಲ್ಲಿ ನನಗೆ ನನ್ನ ತುಂಬ ಆತ್ಮೀಯರು, ನನಗೆ ಒಂದು ರೀತಿಯ ಮಾರ್ಗದರ್ಶಕರು ಆದ ಇದೇ ಪುರಾತತ್ವ ಇಲಾಖೆಯಲ್ಲಿ ಡಾಕ್ಟರ್ ಆರ್ ಗೋಪಾಲ್ ಅಂತ ಇದ್ದರು. ಅವರು ಕಲ್ಕತ್ತಾಗೆ ಆಫೀಸ್ ಕೆಲಸದಿಂದ ಹೋಗ್ತಾಯಿದ್ರು. ಅವರಿಗೆ ಹೇಳಿದೆ, ಸರ್ ಈ ಥರ ನಾನು ಮಹಾರಾಜರ ಸಮಾಧಿ ನೋಡಬೇಕು, ದಯವಿಟ್ಟು ಕಲ್ಕತ್ತಾ ಹೋದರೆ ಅದು ನೋಡ್ಕೊಂಡು ಬನ್ನಿ ಅಂತ ಹೇಳಿದೆ. ಅವರು ಅಲ್ಲಿ ಹೋದರು. ಅಲ್ಲಿನ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಇತ್ತು. ಆವಾಗ ಕೇಳಿದ್ರು ಎಲ್ಲಿದೆ ಅಂತ. ಅವ್ರಿಗೆ ಗೊತ್ತಿತ್ತು, ಅಲ್ಲಿನ ಪುರಾತತ್ವ ಇಲಾಖೆ ಅವರಿಗೆ. ಅವರು ಕರ್ಕೊಂಡೋಗಿ ಇದನ್ನು ತೋರಿಸಿದ್ರು ಅವರಿಗೆ. ಅವರು ಒಂದು ಫೋಟೋ ತೊಗೊಂಡು ಬಂದು ಇಂಥ ಕಡೆ ಇದೆ ಅಂತ ಅವ್ರು ನನಗೆ ತಿಳಿಸಿದ್ರು. ತಕ್ಷಣ ನನಗೆ ಕುತೂಹಲ ಇನ್ನೂ ಜಾಸ್ತಿ ಆಯಿತು. ಆದರೆ ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಬರೋಷ್ಟು ಆರ್ಥಿಕವಾಗಿ ನಾನು ಸದೃಢನಾಗಿರಲಿಲ್ಲ ಆಗ.
ಸುಮಾರು ಖರ್ಚಾಗುತ್ತೆ, ಹೌದು. ಎಲ್ಲಿಂದ ತರಲಿ ನಾನು ಅಂತೇಳ್ಬಿಟ್ಟು ಆದರೂ ಕುತೂಹಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಸರಿ, ಯಾರಾದರೂ ಒಬ್ಬರು ಜೊತೇಲಿ ಬೇಕಲ್ಲ, ನಾನು ಅದ್ರ ಬಗ್ಗೆ ತಿಳಿಸ್ಬೇಕು, ಒಂದು ಫೋಟೋ ತೆಗಿಬೇಕಾದ್ರೆ ಯಾರೋ ಒಬ್ಬರು ನನ್ನ ಜೊತೆ ಇರಬೇಕು. ಆಗ ನನ್ನ ಆತ್ಮೀಯರಾದ ಕೋನ ನಾಗರಾಜ್ ಅಂತ ಇದ್ದಾರೆ, ಕನ್ನಡ ಹೋರಾಟಗಾರರವರು. ಅವ್ರಿಗೆ ನಾನು ಹೇಳಿದಾಗ, ಧನ್ಪಾಲ್ ನಡಿ ಹೋಗೋಣ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಆದರು. ಸರಿ, ಇಬ್ಬರು ಮಾತಾಡಿಕೊಂಡು, ಅಷ್ಟು ರಜಾ ನನಗೆ ಸಿಗಲಿಲ್ಲ, ಇಲ್ಲೇ ಫ್ಲೈಟಲ್ಲಿ ಹೋಗಬೇಕು. ಅದು ನನ್ನ ಮಟ್ಟಿಗೆ ಒಂಥರ ಹೆವಿ ಅಮೌಂಟ್, ಅದು ಹೋಗಿ ಬರೋ ಅಷ್ಟು. ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಏನೋ ದುಡ್ಡೆಲ್ಲ ಹೊಂದಿಸ್ಕೊಂಡು ನಾನು ಟಿಕೆಟೆಲ್ಲ ಬುಕ್ ಮಾಡಿದೆ. ಸುಮಾರು 3 ತಿಂಗಳ ಹಿಂದೆನೇ ಬುಕ್ ಮಾಡಿದೆ. ಆದರೆ ಆ 3 ತಿಂಗಳು ನನ್ನ ಜೀವಮಾನದಲ್ಲಿ ಚಡಪಡಿಕೆಯಲ್ಲೇ ನಾನು ಕಾಲ ಕಳೆದೆ. ಯಾವತ್ತು ಹೋಗಬೇಕು, ಯಾವಾಗ ಎಲ್ಲ ನೋಡಬೇಕು, ತುಂಬ ಕುತೂಹಲ ಇತ್ತು ನನಗೆ. 3 ತಿಂಗಳು ಆಯಿತು, ಟಿಕೆಟೆಲ್ಲ ಬುಕ್ ಆಯಿತು, ಹೊರಡೋಕ್ಕೆ ಪ್ರಯತ್ನ ಮಾಡಿದೆ. ನಾನು ಪ್ಲ್ಯಾನ್ ಮಾಡಿದೆ, ಇಲ್ಲಿ ಮಧ್ಯಾಹ್ನ ಫ್ಲೈಟ್ ಇತ್ತು, ಒಂದು 4 ಗಂಟೆಗೆ ನಾವು ಕಲ್ಕತ್ತಾ ಸೇರ್ತೀವಿ, ಅವತ್ತು ಸಾಯಂಕಾಲನೇ ಹೋಗಿ ನೋಡಬೇಕು. ನನಗೆ ಅಷ್ಟು ಕುತೂಹಲ ಇತ್ತು, ಒಂಥರ ಭಕ್ತಿ ಭಾವನೂ ಇತ್ತು ನನ್ನಲ್ಲಿ. ಮಹಾರಾಜರು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಈ ರೀತಿ ನಾನು ಎಲ್ಲೂ ಕುತೂಹಲ ಭರಿತನಾಗಿ ನಾನು ಹೋಗಿರಲಿಲ್ಲ. ಆ ಥರ ಹೋಗಬೇಕು ಅಂತೆಲ್ಲ ಫ್ಲೈಟಲ್ಲಿ ನಮ್ಮ ದುರಾದೃಷ್ಟಕ್ಕೆ, ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಆಗ ಫ್ಲೈಟು ಏನೋ ರಿಪೇರಿ ಇದೆ ಅಂತೇಳಿ ಸುಮಾರು 3-4 ಅವರ್ ಇಲ್ಲೇ ಲೇಟ್ ಆಗೋಯ್ತು. 3-4 ತಿಂಗಳು ಕಾದವರಿಗೆ 3-4 ಅವರ್, ಅದು 3-4 ಗಂಟೆ ನನಗೆ ಅಲ್ಲಿ ಕಾಯೋದಕ್ಕೆ ನನಗೆ ತಾಳ್ಮೆ ಇರಲಿಲ್ಲ, ಚಡ್ಪಡಿಸ್ತಾ ಇದ್ದೆ. ಆಮೇಲೆ ಸಾಯಂಕಾಲ ಒಂದು 4-5 ಗಂಟೆಗೇನೋ ಫ್ಲೈಟ್ ಎಲ್ಲ ರೆಡಿ ಅಂತಂದರು. ಹೊರಟೆ. ಕಲ್ಕತ್ತಾ ಹೋಗೋಷ್ಟೊತ್ತಿಗೆ ಕತ್ಲಾಗೋಗಿತ್ತು. ಆ ದಿನ ನೋಡೋಕ್ಕಾಗಿಲ್ಲ. ನಾನು ಕೋನ ನಾಗರಾಜ್ ಇಬ್ಬರು ಸೇರಿ, ಅವ್ರು ನಾನು ತುಂಬ ಆತ್ಮೀಯರು, ಒಂದು ರೂಮ್ ಮಾಡಿದ್ವು. ರಾತ್ರಿಯೆಲ್ಲ ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ನನಗೆ ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತೇಳ್ಬಿಟ್ಟು ರಾತ್ರಿಯೆಲ್ಲ ಎದ್ದು ಕೂತ್ಕೊಂಡಿದ್ದೀನಿ. ಬೆಳಗ್ಗೆ ಆದ ತಕ್ಷಣ ಅವ್ರು ಎದ್ದೋಳೋ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೆ. ಸರಿ, ಅಲ್ಲಿಂದ ಒಂದು ಆಟೋ ಮಾಡಿಕೊಂಡು ಕಾಳಿಘಾಟ್ಗೆ ಹೋದ್ವು. ಅಲ್ಲಿನ ನನ್ನ ಅನುಭವನೇ ಬೇರೆ ಇತ್ತು. ಹೋಗಿ ಆಟೋ ಇಳಿದ ತಕ್ಷಣ ನೋಡ್ತೀನಿ, ಅದಕ್ಕೆ ಮೈಸೂರು ಉದ್ಯಾನ ಅಂತ ಹೆಸರು. ಕೋಲ್ಕತ್ತಾದಲ್ಲಿ ಮೈಸೂರು ಉದ್ಯಾನ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಹೋದೆ. ಅಲ್ಲಿ ಹೆಬ್ಬಾಗಿಲು ಇದೆಯಲ್ಲ, ನೋಡಿದೆ. ನಮ್ಮ ಮೈಸೂರು ಅರಮನೆಗೆ ಯಾವ ರೀತಿ ಹೆಬ್ಬಾಗಿಲು ಕಟ್ಟಿದ್ದಾರೋ ಅದೇ ರೀತಿ ಇದೆ. ಮೇಲೆ ಗಜಲಕ್ಷ್ಮಿ ದೇವಿಯ ಒಂದು ಶಿಲ್ಪ ಇದೆ. ಅನೇಕ ಶಿಲ್ಪಗಳನ್ನೆಲ್ಲ ಕೆತ್ತಿದ್ದಾರೆ. ಸರಿ, ಅಲ್ಲಿಂದ ಒಳಗೋದೆ. ನೀವು ನಂಬ್ತಿರೋ ಬಿಡ್ತಿರೋ, ಗೇಟ್ನಿಂದ ಒಳಗೆ ಹೋಗೋವರೆಗೂ ಎದೆ ಬಡಿತ ಜಾಸ್ತಿ ಆಗ್ತಾಯಿದೆ ನನಗೆ. ಕುತೂಹಲನೋ ಅಥವಾ ಭಕ್ತಿನೋ ಅಥವಾ ಭಯನೋ ಏನೋ ಗೊತ್ತಿಲ್ಲ ನನಗೆ. ಒಳಗೆ ಹೋದೆ. ಹೋದ ತಕ್ಷಣವೇ ನನಗೆ ಆ ಎಂಟ್ರೆನ್ಸಲ್ಲಿ ಕಂಡಿದ್ದು ನಮ್ಮ ಮೈಸೂರು ರಾಜ್ಯದ ಲಾಂಛನ ಗಂಡಬೇರುಂಡ ಅದು ಕಾಣಿಸ್ತು. ಮತ್ತು ಆಚೆಯಿಂದ ದೇವಸ್ಥಾನ ಎಲ್ಲ ನೋಡ್ತೀನಿ, ಎಲ್ಲ ಒಳ್ಳೆ ದೇವತೆಗಳ ಶಿಲ್ಪಗಳು ಕೆತ್ತಿದ್ದಾರೆ. ಅದರಲ್ಲೂ ದಶಾವತಾರನ ಕೆತ್ತಿದ್ದಾರೆ ದೇವಸ್ಥಾನ ಸುತ್ತು. ಬಿಳಿ ಬಣ್ಣದ್ದು, ನೋಡೋದಕ್ಕೆ ತುಂಬ ಅದ್ಭುತವಾಗಿತ್ತು. ನೋಡಿ ಒಳಗಡೆ ಎಂಟ್ರಿ ಕೊಡುವಾಗಂತೂ ನನ್ನ ಎದೆ ಬಡಿತ ಜಾಸ್ತಿ ಆಗೋಯಿತು. ಒಳಗೋಗಿ ನೋಡ್ತೀನಿ, ಒಳ್ಳೆ ಶಿಲ್ಪ ಕಲೆ ಎಲ್ಲ ಕೆತ್ತಿದ್ದಾರೆ. ಪಕ್ಕದಲ್ಲಿ ನಮ್ಮ ಮೈಸೂರು ಮಹಾರಾಜರ ಒಂದು ಹಳೇ ಫೋಟೋ ಇಟ್ಟಿದ್ದಾರೆ. ಆ ಫೋಟೋ ತೆಗೆದುಬಿಟ್ರೆ ಖಂಡಿತ ಅದನ್ನು ಚಾಮರಾಜ ಒಡೆಯರು ಸಮಾಧಿ ಅಂತ ಯಾರಿಗೂ ಈಗಲೂ ಹೇಳ್ತೀನಿ. ಅಲ್ಲಿ ಸೆಕ್ಯೂರಿಟಿ ಕೇಳಿದೆ, ಏನು ಒಳಗೆ ಸಮಾಧಿ ಇದೆ ಅಂದರೆ, ಯಾವ ಸಮಾಧಿ ಇದು, ದೇವಸ್ಥಾನ ಇದೆ, ಹೋಗಿ ಪೂಜೆ ಮಾಡೋದಾದರೆ ಮಾಡಿಸ್ಕೊಳ್ಳಿ, ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತಂದರು. ಅಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಕೇಳಿದೆ ಏನಿದು ಅಂತಂದರೆ, ಕೃಷ್ಣಕ ಮಂದಿರ ಹಾಯ್ ಚಲೋ ಅಂತಂದರು. ಹೋಗಿ ನೋಡ್ತೀನಿ, ಗರ್ಭಗುಡಿಯಲ್ಲಿ ನಮ್ಮ ಮೈಸೂರು ಮಹಾರಾಜರ ಒಂದು ಬೃಂದಾವನ ನಿರ್ಮಿಸಿ ಸಮಾಧಿ ಅಲ್ಲಿತ್ತು.
ನನಗೆ ಸ್ವಲ್ಪ ಹೊತ್ತು ನಾನು ಏನು ಮಾತಾಡೋ ಸ್ಥಿತಿಯಲ್ಲಿರಲಿಲ್ಲ. ಕೂತ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡೆ. ಒಂದು ಕಡೆಯಿಂದ ನೋಡಿದೆ, ಸಾಮಾನ್ಯವಾಗಿ ಅವರು ಬೃಂದಾವನಗಳಲ್ಲಿ ವೇಣುಗೋಪಾಲ ಅಥವಾ ದೇವರು ಇರುತ್ತೆ, ಅಥವಾ ಇನ್ನು ಬೇರೆ ದೇವರು ಇರ್ತಾರೆ. ಮೇಲೆ ಬಹುಶಃ ಚಾಮರಾಜ ಒಡೆಯರೇ ಇರಬೇಕು, ಅವ್ರದ್ದೊಂದು ಚಿಕ್ಕ ಮೂರ್ತಿ ಇದೆ. ಆ ಫೋಟೋ ತೆಗೆದುಬಿಟ್ರೆ ನಾವು ಅದು ಯಾರೂ ಹೇಳೋದಿಲ್ಲ. ಕಲ್ಕತ್ತಾದಲ್ಲಂತೂ ಯಾರಿಗೂ ಗೊತ್ತಿಲ್ಲ ಅಂತಲೇ ನಾನು ಅನ್ಕೊತೀನಿ. ಆಮೇಲೆ ಕೆಲವು ನಿಮಿಷಗಳು ಮೌನವಾಗಿ ನಾನು ದರ್ಶನ ಮಾಡಿಕೊಂಡೆ. ಸೊ ಅಲ್ಲಿ ಅವ್ರಿಗೆ ಇತಿಹಾಸ ಗೊತ್ತಿಲ್ಲದೆ ಅದು ಇನ್ನೂ ದೇವಸ್ಥಾನದ ಥರ ಪೂಜೆಯಾಗಿ ನಡೀತಾ ಇದೆ. ಹೌದು, ಒಬ್ಬ ಪೂಜಾರಿ ಇದ್ದಾನೆ. ಅವರು ವ್ಯಾಲ್ಯೂ ಅಷ್ಟಿದ್ದರಿಂದ ಅವತ್ತೇ ಅದನ್ನು ಅಷ್ಟು ಚೆನ್ನಾಗಿ ಮಾಡಿ ಒಂದು ನಂತರದ ಕಾಲದಲ್ಲಿ ಮೈಸೂರು ಮಹಾರಾಜರೇ ಅದನ್ನೆಲ್ಲ ಕಟ್ಸಿದ್ದು, ಇವರೇ ಕಟ್ಸಿರೋದು. ಅದನ್ನು ಕಲ್ಕತ್ತಾ ನಗರ ಪಾಲಿಕೆಯವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಒಳ್ಳೆ ಮೇಂಟೈನ್ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾವುದೇ ನಾನು ನೋಡಿರೋ ರೀತಿ ತುಂಬ ಚೆನ್ನಾಗಿದೆ. ನಾನು ನೋಡಿರೋ ಯಾವುದೇ ರಾಜರದು ಮಂತ್ರಿಗಳದು ಯಾರದು ಸಮಾಧಿ ಆ ರೀತಿ ಇಲ್ಲ. ಒಂದು ದೇವಸ್ಥಾನನೇ ಅದು, ಆ ರೀತಿ ಇದೆ. ನೋಡಿಕೊಂಡು ನನ್ನ ಜನ್ಮ ಸಾರ್ಥಕ ಅನ್ನಿಸ್ತು ನನಗೆ. ನನ್ನ ಅನೇಕ ಅನುಭವಗಳನ್ನ ನಾನು ಒಂದು ಪತ್ರಿಕೆಗಳಲ್ಲೂ ಹಂಚ್ಕೊಂಡೆ. ನಾನು ಆಗಿನ ಪ್ರತಿಷ್ಠಿತ ಪತ್ರಿಕೆ ಡೆಕ್ಕನ್ ಹೆರಾಲ್ಡಲ್ಲಿ ನಾನು ಕನ್ನಡದಲ್ಲಿ ಬರ್ಕೊಟ್ಟೆ. ಅದನ್ನು ತರ್ಜುಮೆ ಮಾಡಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಅರ್ಧ ಪೇಜು ಆ ನ್ಯೂಸ್ ಬಂತು. ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಒಳ್ಳೆ ವಿಷಯ. ನೀವು ಹೇಳ್ದಾಗೇ ಈಗ ಅಲ್ಲಿಯವರಿಗೆ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ವಿಷಯ ಅಲ್ಲ. ಹೌದು, ನಮ್ಗಳಿಗೂ ಇಲ್ಲಿರೋರಿಗೆ ಈ ಥರದ್ದು ಚಾಮರಾಜ ಒಡೆಯವರವ್ರದ್ದು ಸಮಾಧಿ ಕೋಲ್ಕತ್ತಾದಲ್ಲಿದೆ ಅನ್ನೋ ಒಂದು ಐಡಿಯಾಲಜಿನೇ ಗೊತ್ತಿಲ್ವಲ್ಲ ಸರ್? ಈಗಲೂ ಆ ಫೋಟೋ, ಹಳೆಯ ಫೋಟೋ ಅದು, ನಮ್ಮ ಹಳೆ ಫೋಟೋಗಳು ಫ್ರೇಮ್ ಹಾಕ್ತೀವಲ್ಲ, ಆ ಥರ ಫ್ರೇಮ್ ಹಾಕಿರೋ ಫೋಟೋ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಈಗಲೂ ಅದನ್ನು ಚಾಮರಾಜ ಒಡೆಯರ ಸಮಾಧಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನು ಒಂದು ಲೇಖನ ಪ್ರಯತ್ನ ಮಾಡಿ ಸಿದ್ಧಪಡಿಸಿ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದೆ. ಆಗಲೂ ಎಷ್ಟೋ ವಿದ್ವಾಂಸರು ಕೇಳ್ತಾರೆ, ನೀನು ಚಾಮರಾಜ ಒಡೆಯರ್ದು ಅಂತ ಅದು ಹೇಗೆ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನು ವಿದ್ವಾಂಸರೇ ನನಗೆ ಆ ರೀತಿ ಕೇಳಿದ್ರೆ ಜನಸಾಮಾನ್ಯರಿಗೆ ಹೇಗೆ? ಆ ಫೋಟೋ ಒಂದಿದೆ, ಅದೊಂದು ಆಧಾರ ಅಂತಂದೆ. ಸ್ವಲ್ಪ ಜನ ನಂಬಿದ್ರು ಅದನ್ನು. ಆದರೆ ಆ ಸಮಾಧಿ ಒಳಗಡೆ ಚಾಮರಾಜ ಒಡೆಯರ ಒಂದು ಶಿಲ್ಪನೂ ಇದೆ. ಸೂಕ್ಷ್ಮವಾಗಿ ನೋಡಬೇಕು. ಅದನ್ನೆಲ್ಲ ನಾನು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅಕಾಡೆಮಿಯಲ್ಲಿ ಇದನ್ನು ಪ್ರೆಸೆಂಟ್ ಮಾಡೋವಾಗ ಅನೇಕ ವಿದ್ವಾಂಸರಿದ್ದರು. ಮತ್ತು ನನ್ನ ಪ್ರೆಸೆಂಟ್ ಮಾಡೋ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಈಗಿನ ಅರಸರ ಮನೆತನಕ್ಕೆ ಎಲ್ರಿಗೂ ಒಂದು ಮನವಿ ಮಾಡಿಕೊಂಡೆ ನಾನು. ಅಲ್ಲಿ ಚಾಮರಾಜ ಒಡೆಯರ ಆಡಳಿತ, ಅವರ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟ ಕೊಡುಗೆಗಳು ಎಲ್ಲನೂ ನನ್ನ ಲೇಖನದಲ್ಲಿ ನಾನು ಬರೆದಿದ್ದೀನಿ. ನಾನು ಅದನ್ನೇ ಒಂದು ದೊಡ್ಡ ಬೋರ್ಡ್ ಮಾಡಿ ಅಲ್ಲಿ ಆಗಬೇಕು ಅನ್ನೋದು ನನ್ನ ಆಸೆ. ಆದರೆ ನಾನು ಇಲ್ಲಿಂದ ಅದನ್ನು ರೆಡಿ ಮಾಡಿಕೊಂಡು ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಯಾರಿಗೆ ಪರ್ಮಿಷನ್ ಕೇಳಬೇಕು, ಹೇಗೆ ಅದನ್ನು ಅಲ್ಲಿ ಅಳವಡಿಸ್ಬೇಕು ಅನ್ನೋ ಐಡಿಯಾ ನನಗಿಲ್ಲ. ಅದರಿಂದ ಅದು ಸರ್ಕಾರ ಮಾಡುತ್ತೋ, ಯಾವುದಾದ್ರೂ ಸಂಘ ಸಂಸ್ಥೆಗಳು ಮಾಡುತ್ತೋ, ಅಥವಾ ಮೈಸೂರು ಮಹಾರಾಜರ ಕುಟುಂಬದವರು ಮಾಡ್ತಾರೋ, ಅಲ್ಲಿ ಅವರ ಬಗ್ಗೆ ಒಂದು ದೊಡ್ಡ ಬೋರ್ಡ್ ಅಳವಡಿಸ್ಬೇಕು ಅನ್ನೋದು ಆ ದಿನದಿಂದ ನನ್ನ ಆಸೆ ಇದೆ. ಯಾಕೋ ಅದಿನ್ನೂ ಈಡೇರಿ ಇಲ್ಲ. ತಮ್ಮ ಚಾನೆಲ್ ಮುಖಾಂತರ ನೋಡಿದವರು ಮುಂದೆ ಬಂದು ಅಲ್ಲಿ ಅವ್ರ ಬಗ್ಗೆ ಬರೆದಿರೋದೆಲ್ಲ ನಾನು ಮಾಡಿಕೊಡ್ತೀನಿ. ಆದರೆ ಅಲ್ಲಿ ಹೋಗಿ ಹಾಕುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಹಾಗಾದರೆ ಅಲ್ಲಿ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಏನೂ ಇಲ್ಲ. ಒಂದು ದೇವಸ್ಥಾನ, ಕೃಷ್ಣನ ದೇವಸ್ಥಾನ ಅನ್ನೋ ಥರ ಇದೆ. ಇದು ಮೈಸೂರು ಅರಸು ಮನೆತನದವ್ರಿಗೆ ಗೊತ್ತಲ್ವ? ಅವರಿಗೆಲ್ಲ ಗೊತ್ತಿರಲೇಬೇಕು. ಗೊತ್ತಿದೆ. ನಾನು ಬೇರೆ ಮಾಧ್ಯಮದ ಮುಖಾಂತರ, ಬೇರೆ ಅಧಿಕಾರಿಗಳ ಮುಖಾಂತರ ಅವರಿಗೆ ತಲುಪಿಸೋ ಥರ ನಾನು ಹೇಳಿದ್ದೀನಿ. ಆದರೆ ಅದು ಯಾಕೋ ಯಾರೂ ಮನಸ್ಸು ಮಾಡಿಲ್ಲ. ನನಗೆ ಅಲ್ಲೊಂದು ಬೋರ್ಡ್ ಅಳವಡಿಸ್ಬೇಕು ಅನ್ನೋದು ನನ್ನ ಜೀವಮಾನದ ಒಂದು ಗುರಿಯಾಗಿದೆ. ನನಗೆ ಖಂಡಿತ ಆಗುತ್ತೆ ಬಿಡಿ ಸರ್, ಅದು ಆಗಲೇಬೇಕು. ಅದರಲ್ಲೂ ನನಗೆ ಕನ್ನಡ, ಬೆಂಗಾಳಿ ಮತ್ತು ಇಂಗ್ಲೀಷು 3 ಭಾಷೆಯಲ್ಲೂ ಅಲ್ಲಿ ಆಗಬೇಕು. ಅದು ಅನ್ನೋದು ಒಂದು ಆಸೆ ಇದೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಆಗುತ್ತೋ.
ಇಲ್ಲ ಅಂದರೆ ನಾನೇ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನನಗಂತೂ ಇದೊಂದು ಆಸೆ ಇದೆ ನನಗೆ. ಯಾರಿಗೂ ಇಲ್ಲದೆ ಇರುವಂತಹ ಒಂದು ಕಾಳಜಿ, ಅದ್ರ ಬಗ್ಗೆ ಇರುವಂಥ ಒಂದು ಪ್ರೇಮ. ಆ್ಯಕ್ಚುಲಿ ಆ ವ್ಯಕ್ತಿನ ಅಷ್ಟೆಲ್ಲ ಸಾಧನೆಗಳ ಬಗ್ಗೆ ನಾವು ಮಾತಾಡುವಾಗ ಒಂದು ಅವ್ರ ಬಗ್ಗೆ ಅಷ್ಟು ಮಾಹಿತಿನೂ ನಾವು ಅಲ್ಲಿ ಹಾಕಲಿಲ್ಲ ಅನ್ನೋದು ತುಂಬ ಒಂಥರ ಹೌದು, ಬೇರೆ ಥರದ್ದೇ ವಿಷಯ. ಅವರು ಮಾಡಿರೋ ಸಾಧನೆಗಳು ಹೇಳಿ. ಹೌದೌದು. ಈಗ ಬೆಂಗಳೂರು ಆಗಲಿ, ಮೈಸೂರು ರಾಜ್ಯ ಆಗಲಿ, ಈ ಥರ ನಾವು ಅಭಿವೃದ್ಧಿನ ಕಾಣಿದ್ದೀನಿ ಅಂದರೆ ಅವರೇ ಒಂದು ಹಾಕಿದವರೇ ಅವರು ಅಂತ ಚಾಮರಾಜ ಒಡೆಯರು ಮತ್ತು ಆಗಿನ ದಿವಾನರು. ಅದರಿಂದ ನನಗೆ ಇದು ಒಂದು ಆಸೆ ಇದೆ, ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ನಾವು ಬೆಂಗಳೂರು ಇತಿಹಾಸ ಹೇಳಬೇಕಾದ್ರೆ ಮೈಸೂರಿನ ಇತಿಹಾಸ ಬಿಟ್ಟು ನಾವು ಮಾತಾಡೋಕ್ಕಾಗೋದಿಲ್ಲ. ಜಮ್ಶೆಡ್ಜಿ ಟಾಟಾ ಅವರು ಇಲ್ಲಿ ನಾವೊಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂಥೇಳಿ ಅದಕ್ಕೆ ಪ್ರೇರಣೆ ಬಂದು ಸ್ವಾಮಿ ವಿವೇಕಾನಂದ ಅವರು ಅವರ ಪ್ರೇರಣೆಯಿಂದ IISc ಪ್ರಾರಂಭ ಮಾಡ್ತಾರೆ. ಸುಮಾರು 400ಕ್ಕೂ ಹೆಚ್ಚು ಎಕರೆ ಜಾಗನ IIScಗೋಸ್ಕರ ಮಹಾರಾಜರು ಕೊಡ್ತಾರೆ. ಇದೇ ದಿವಾನ್ ಶೇಷಾದ್ರಿ ಅಯ್ಯರ ಕಾಲದಲ್ಲಿ ಶಿವನ ಸಮುದ್ರದಿಂದ ಕರೆಂಟನ್ನು ತಂದು KGFಗೆ ಅದನ್ನು ಕರೆಂಟ್ ಅಲ್ಲಿ ಕೊಡಬೇಕಾದ್ರೆ ಒಂದು ಲೈನು ಬೆಂಗಳೂರು ಮುಖಾಂತರ ತಗೊಂಡ್ರು.